ಸುದರ್ಶನ ಚಕ್ರಕ್ಕಾಗಿ ತನ್ನ ಕಣ್ಣನ್ನೇ ಶಿವನಿಗೆ ಧಾರೆ ಎರೆದ ವಿಷ್ಣು. ಹೌದು ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಸುದರ್ಶನ ಚಕ್ರವನ್ನು ಪಡೆದುಕೊಳ್ಳಲು ವಿಷ್ಣು ಭಗವಾನ್ ಏನೆಲ್ಲ ಮಾಡಿದರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಷ್ಣುವಿನ ಕೈಯಲ್ಲಿರುವ ಶ್ರೀಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವು ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ. ಒಮ್ಮೆ ಇದನ್ನು ಯಾರ ಮೇಲಾದರೂ ಪ್ರಯೋಗಿಸಿದರೆ ಅದು ಅವರನ್ನು ಸಂಹಾರ ಮಾಡದೆ ಹಿಂದಕ್ಕೆ ಬರುವುದಿಲ್ಲ. ಸುದರ್ಶನ ಚಕ್ರದ ಇತಿಹಾಸ, ಕಥೆ ಮತ್ತು ಶಕ್ತಿಯ ಬಗ್ಗೆ ನಿಮಗೇನಾದರೂ ಗೊತ್ತೇ? ಅದರ ಬಗ್ಗೆ ನಾವು ತಿಳಿಸುತ್ತಾ ಹೋಗುತ್ತೇವೆ. ಚಕ್ರವನ್ನು ಸಣ್ಣ ಆದರೆ ಅತ್ಯಂತ ದೋಷರಹಿತ ಆಯುಧವೆಂದು ಪರಿಗಣಿಸಲಾಗಿದೆ. ಎಲ್ಲ ದೇವತೆಗಳು ತಮ್ಮದೇ ಆದ ಪ್ರತ್ಯೇಕ ಚಕ್ರಗಳನ್ನು ಹೊಂದಿದ್ದರೂ ಅವರೆಲ್ಲರಿಗೂ ಬೇರೆ ಬೇರೆ ಹೆಸರುಗಳಿದ್ದವು. ಶಂಕರನ ಚಕ್ರವನ್ನು ಭವರೆಂದು, ವಿಷ್ಣುವಿನ ಚಕ್ರವನ್ನು ಕಾಂತಾಚಕ್ರವೆಂದು ಮತ್ತು ದೇವಿಯ ಚಕ್ರವನ್ನು ಮೃತ್ಯುಮಂಜರಿ ಎಂದು ಕರೆಯಲಾಗುತ್ತಿತ್ತು. ಸುದರ್ಶನ ಚಕ್ರದ ಹೆಸರು ಕೃಷ್ಣನ ಹೆಸರಿನೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ. ಈ ಸುದರ್ಶನ ಚಕ್ರದ ಶಕ್ತಿ ಮತ್ತು ಮಹಿಮೆಯ ಬಗ್ಗೆ ತಿಳಿಯೋಣ. ಸುದರ್ಶನ ಚಕ್ರದ ಶಕ್ತಿ. ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹೊಂದಿದ್ದನು. ಆ ಸಮಯದಲ್ಲಿ ಎಲ್ಲ ಶತ್ರುಗಳು ಹೆದರುತ್ತಿದ್ದರು. ಅದು ಅತ್ಯಂತ ಅಪಾಯಕಾರಿ ಆಯುಧವಾಗಿತ್ತು. ಇದನ್ನು ಒಮ್ಮೆ ಬಳಸಿದರೆ ಅದು ಶತ್ರುಗಳನ್ನು ನಾಶ ಮಾಡದೆ ಹಿಂದಕ್ಕೆ ಬರುತ್ತಿರಲಿಲ್ಲ. ಆ ಅಸ್ತ್ರವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವುದು ಅಸಾಧ್ಯವಾಗಿತ್ತು. ಸುದರ್ಶನ ಚಕ್ರದ ಇತಿಹಾಸ. ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡಿದನೆಂದು ಹೇಳಲಾಗುತ್ತದೆ. ಪರಶುರಾಮನು ಮೊದಲು ವರುಣದೇವನಿಂದ ಈ ಚಕ್ರವನ್ನು ಪಡೆದಿದ್ದನು. ವರುಣದೇವನು ಈ ಚಕ್ರವನ್ನು ಅಗ್ನಿದೇವನು ಭಗವಾನ್ ವಿಷ್ಣುವಿನಿಂದ ಪಡೆದುಕೊಂಡಿದ್ದನು. ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರನಿಂದ ರಚಿಸಲಾದ ಆಯುಧವಾಗಿದೆ. ಪ್ರಾಚೀನ ಮತ್ತು ಅಧಿಕೃತ ಗ್ರಂಥಗಳ ಪ್ರಕಾರ ಇದನ್ನು ಭಗವಾನ್ ಶಂಕರನು ನಿರ್ಮಿಸಿದನು. ನಿರ್ಮಾಣದ ನಂತರ ಶಿವನು ಅದನ್ನು ಶ್ರೀ ವಿಷ್ಣುವಿಗೆ ಹಸ್ತಾಂತರಿಸಿದನು. ಅಗತ್ಯವಿದ್ದಾಗ ಶ್ರೀ ವಿಷ್ಣುವು ಅದನ್ನು ಪಾರ್ವತೀ ದೇವಿಗೆ ಒದಗಿಸಿದನು. ತಾಯಿ ಪಾರ್ವತಿ ಅದನ್ನು ಪರಶುರಾಮನಿಗೆ ಕೊಟ್ಟಳು ಮತ್ತು ಶ್ರೀಕೃಷ್ಣ ಪರಶುರಾಮನಿಂದ ಈ ಸುದರ್ಶನ ಚಕ್ರವನ್ನು ಪಡೆದುಕೊಂಡನು. ವಿಷ್ಣುವಿಗೆ ಲೋಕ ಕಲ್ಯಾಣಕ್ಕಾಗಿ ಭಗವಂತ ಶಂಕರನು ನೀಡಿದ ಸುದರ್ಶನ ಚಕ್ರವು ಕೋಟಿರುದ್ರ ಸಂಹಿತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಒಮ್ಮೆ ರಾಕ್ಷಸರ ಕ್ರೌರ್ಯ ಹೆಚ್ಚಾದಾಗ ದೇವತೆಗಳೆಲ್ಲ ಶ್ರೀಹರಿ ವಿಷ್ಣುವಿನ ಬಳಿ ಬಂದರು. ನಂತರ ವಿಷ್ಣುವು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಕ್ರಮಬದ್ಧವಾಗಿ ಪೂಜಿಸಿದನು. ಶಿವನನ್ನು 1000 ನಾಮಗಳಿಂದ ಸ್ತುತಿಸತೊಡಗಿದರು. ಶಿವನ ಪ್ರತಿ ಹೆಸರನ್ನು ನೆನೆದಾಗ ಒಂದೊಂದು ಕಮಲವನ್ನು ಶಿವನಿಗೆ ಅರ್ಪಿಸಲಾಗುತ್ತಿತ್ತು. ಆಗ ಭಗವಾನ್ ಶಂಕರನು ವಿಷ್ಣುವನ್ನು ಪರೀಕ್ಷಿಸಲು ತಂದ 1000 ಕಮಲಗಳಲ್ಲಿ ಒಂದು ಕಮಲದ ಹೂವನ್ನು ಅಡಗಿಸಿಟ್ಟನು. ಶಿವನ ಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಇದು ತಿಳಿದಿರಲಿಲ್ಲ. ಒಂದು ಹೂವು ಕಡಿಮೆಯಾದ ನಂತರ ವಿಷ್ಣುವು ಅದನ್ನು ಹುಡುಕಲು ಪ್ರಾರಂಭಿಸಿದನು. ಆದರೆ ಹೂವು ಸಿಗಲಿಲ್ಲ. ವಿಷ್ಣುವನ್ನು ಕಮಲನಯನ ಎಂದು ಕರೆಯುತ್ತಾರೆ. ಆಗ ವಿಷ್ಣುವು ಒಂದು ಹೂವನ್ನು ಪೂರೈಸಲು ತನ್ನ ಒಂದು ಕಣ್ಣನ್ನೇ ತೆಗೆದು ಶಿವನಿಗೆ ಅರ್ಪಿಸಿದನು. ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟನು ಮತ್ತು ಶ್ರೀಹರಿಯ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳಲು ಹೇಳಿದನು. ಆಗ ವಿಷ್ಣುವು ರಾಕ್ಷಸರನ್ನು ನಾಶ ಮಾಡಲು ಅಜೇಯ ಅಸ್ತ್ರದ ವರವನ್ನು ಕೇಳಿದನು. ಆಗ ಭಗವಾನ್ ಶಂಕರನು ತನ್ನ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ನೀಡಿದನು. ಈ ರೀತಿಯಾಗಿ ದೇವತೆಗಳು ರಾಕ್ಷಸರಿಂದ ಮುಕ್ತರಾದರು ಮತ್ತು ಸುದರ್ಶನ ಚಕ್ರವು ಅವನ ರೂಪದೊಂದಿಗೆ ಶಾಶ್ವತ ಸಂಬಂಧವನ್ನು ಹೊಂದಿತು.